ಗುರುಜಿ ಈಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಈಗ ಲಂಕೆಗೆ ಲಗ್ಗ ಹಾಕಿರತಕ್ಕಂಥ ವಿಚಾರವನ್ನ ರಾಮಾಯಣದಲ್ಲಿ ಮಂಗಳವನ್ನ ಹಾಡತಕ್ಕಂಥದ್ದೇ ಪಟ್ಟಾಭಿಷೇಕ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ತಿಳ್ಕೊಳ್ಳಿ, ಯಾವತ್ತೂ ಶ್ರೀರಾಮ ಅನ್ನೋದು ಬರೀಲೇಬೇಕು. ಯಾತಕ್ಕೆ ಬರೀತೀರಾ? ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ ಇದ್ರೆ ಜೀವನ ಚರಿತ್ರೆಯಲ್ಲಿ ಯಾವ ಕಾಲಕ್ಕೂ ಕಷ್ಟ ಸುಖ ಅಂತಕ್ಕಂಥದ್ದು ಹಂಚ್ಕೊಳ್ತಾ ಇದ್ದವ್ರಿಗೆ ಕೆಲಸ ಕಾರ್ಯಗಳು ಎಷ್ಟೇ ಇರಲಿ ಆಗದೆ ಇರತಕ್ಕಂಥ ವಿಚಾರಕ್ಕೆ ಸಂಪೂರ್ಣ ಮಾಡ್ತಕ್ಕಂಥದ್ದೇ ಸಂಪೂರ್ಣ ರಾಮಾಯಣ. ಅಂತ ಒಂದು ಸಂಪೂರ್ಣ ರಾಮಾಯಣವಾಗಿರ್ತಕ್ಕಂಥ ಜೀವನ ಚರಿತ್ರೆಯಲ್ಲಿ ರಾಮ ಎಷ್ಟು ಕಷ್ಟಪಟ್ಟ. 14 ವರ್ಷ. ಆ 14 ವರ್ಷ ಅಜ್ಞಾತವಾಸವನ್ನ ವನವಾಸವನ್ನ ಎಲ್ಲವೂ ಮಾಡ್ಕೊಂಡ್ ಬಂದಾಗ ಜೀವನದಲ್ಲಿ 2 ಭಾಗವತ ಪುರಾಣ. ಆ ಭಾಗವತ ಪುರಾಣದಲ್ಲೂ ನೀವು ನೋಡಬಹುದು, ರಾಮಾಯಣದಲ್ಲಿ ಹೇಗೆ ನಡೀತೋ ಅದೇ ರೀತಿ ಕೃಷ್ಣನ ಅಂಶದಲ್ಲೂ ನಡೀತು. ಅವರು ಪಾಪ ಅಜ್ಞಾತವಾಸ. ಯಾರು? ಅದೇ ಪಾಂಡವ. ಆ ಪಾಂಡವರು ಅಜ್ಞಾತವಾಸಕ್ಕೆ ಹೋದಾಗ ಜೀವನದಲ್ಲಿ ಇಬ್ಬರದು ಅಜ್ಞಾತವಾಸದ ಕೆಲಸವೇ ಆಗೋದ್ರೆ, ವನದಲ್ಲೇ ಕೆಲಸವಾಗೋದ್ರೆ ಯಾಕೆ ಅಂದ್ರೆ ಮಧ್ಯದಲ್ಲಿ ಪ್ರಕೃತಿಯಲ್ಲಿ ಏನ್ ನಡೆಯುತ್ತೆ? ಸುಖವಾಗಿದ್ದವರು ಕಷ್ಟಕ್ಕೆ ಬಂದಾಗ ಏನ್ ಮಾಡಬೇಕು? ಯಾಕೆ ಹಿಂಗಾಯ್ತು? ಧರ್ಮವನ್ನ ಯಾವತ್ತೂ ಉಲ್ಲಂಘನೆ ಮಾಡಬೇಡಿ ಅನ್ನೋದಕ್ಕೋಸ್ಕರನೇ ರಾಮಾಯಣ ಮಹಾಭಾರತ ಮಹಾಕಾವ್ಯದ ಗ್ರಂಥಗಳು ನಿಮಗೆ ಎಲ್ರಿಗೂ ಹೇಳಕ್ಕೋಸ್ಕರ ಆ ಪರಿಪಾಠವನ್ನ ಭಗವಂತ ಕೊಟ್ಟ. ಇದೇ ದಶಾವತಾರದ ಮೂಲ ಗುಣಗಳು. ಅದಕ್ಕೆ ಅಂದು ಇಂದು ನಾಳೆ ಎಂದೆಂದೂ ಇರತಕ್ಕಂಥದ್ದೇ ಮಹಾಕಾಳೇಶ್ವರ. ಅದಕ್ಕೆ ಮಹಾಕಾಳೇಶ್ವರ ಸಾನ್ನಿಧ್ಯದಲ್ಲಿ ಶ್ರೀರಾಮ ಅಂತ ಮೊದಲಿಂದ ಬರತಕ್ಕಂಥ ಪ್ರತಿಯೊಬ್ಬರೂ ಪಟ್ಟಾಭಿಷೇಕವನ್ನ ಕನಿಷ್ಠ ಪಕ್ಷ ಮಾಡಬೇಕು. ನಮ್ಮ ಅಜ್ಜಿ ಕಾಲದಲ್ಲಿ, ನಿಮ್ಮ ಅಜ್ಜಿ ಕಾಲದಲ್ಲಿ ಎಲ್ಲ ವಿಶೇಷವಾಗಿ ಶ್ರೀರಾಮ ಪಟ್ಟಾಭಿಷೇಕವನ್ನು ಮಾಡ್ತಿದ್ರು. ಏನಕ್ಕೆ ಅಂದ್ರೆ, ಒಂದ್ ದಿವಸ ರಾಮಾಯಣ ಅಧ್ಯಾಯವನ್ನು ಓದೋದು, 2ನೇ ದಿವಸ ಕಥೆಯ ಮಾಲಿಕವನ್ನು ಹೇಳೋದು, 3ನೇ ದಿವಸ ಅಧ್ಯಾಯವನ್ನು ಓದೋದು, ಮತ್ತೆ ಕಥಾ ಮಾಲಿಕವನ್ನ ಅರ್ಥವಾಗಿ ಹೇಳೋದು. ಈ ರೀತಿ ಪಟ್ಟಾಭಿಷೇಕವನ್ನ ರಾಮಾಯಣವನ್ನ ಹೇಳಿದ ಮೇಲೆ ಕೊನೆ ದಿವಸ ಒಂದು ಮಣಿಯನ್ನು ಹಾಕಿ ರಂಗೋಲಿಯನ್ನು ಹಾಕಿ ಆ ಪಟ್ಟಾಭಿಷೇಕ ರಾಮನ ಗ್ರಂಥಗಳನ್ನ ಇಡೋರು. ಮಹಾಭಾರತದ ಗ್ರಂಥವನ್ನ, ಭಾಗವತ ಪುರಾಣ, ಕೃಷ್ಣ ಲೀಲೆಗಳನ್ನ ಇಡೋರು. ಯಾಕೆ ಇಡೋರು? ಇದನ್ನೆಲ್ಲ ಇಟ್ಟು ಹೋಮವನ್ನ ಶ್ರೀರಾಮ ಕೋಟಿ ಹೋಮವನ್ನ ಅಂತ ಮಾಡ್ತಿದ್ರು. ಅದನ್ನ ತೇರಾಕೋಟಿ ರಾಮ ಅಂತ ಕರೆಯೋರು. ತೇರಾಕೋಟಿ ರಾಮ ಯಜ್ಞವನ್ನ ಹೇಗ್ ಮಾಡೋರು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ ಹವಿಸೇ ಸ್ವಹ, ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹವಿಸೇ ಸ್ವಹ. ಆ ಹವಿಸ್ಸನ್ನ ಹಾಕ್ತಕ್ಕಂಥ ಶ್ರೀರಾಮನಿಗೆ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂದ್ರೆ ದಶರಥ ಮಹಾರಾಜ ಶ್ರೀರಾಮ ಅಂತ ಇಟ್ಟಿರೋದು. ರಾಮಚಂದ್ರನಿಗೆ ರಾಮ ಅಂತ ನಾವೇನ್ ಬರಿತೀವಿ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಶ್ರೀರಾಮ ಅಂತ ನಾವೇನು ಬರಿತಾ ಇದ್ದೀವಿ, ರಾಮಾಯಣದಲ್ಲಿರತಕ್ಕಂಥ ರಾಮನಿಗೆ ಶ್ರೀರಾಮ ಅಂದ್ರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ ಇಬ್ಬರನ್ನ ನೆನೆಸ್ಕೊಂಡಿರ್ತಕ್ಕಂಥ ಈ ರಾಮನ ಹೆಸರು ನಾವು ನಮ್ಮ ಮಗನಾಗಿರ್ತಕ್ಕಂಥ ರಾಮನಿಗಿಟ್ಟಾಗ ಏಕೋಭಿರಾಮ. ಎಂಥ ರಾಮ? ಕೋದಂಡ ರಾಮ. ಆ ಕೋದಂಡ ರಾಮನು ಮದುವೆ ಆದ ಮೇಲೆ ಪಟ್ಟಾಭಿರಾಮ. ಕೊನೆಗೆ ವಿದ್ವತ್ತಾಗಿ ಪರಿತಕ್ಕಂಥವನು ಯುದ್ಧವನ್ನ ಮಾಡಿ ತನ್ನ ಪತ್ನಿಯನ್ನ ಮತ್ತೆ ಬಂದಾಗ ಪಟ್ಟಾಭಿಷೇಕ ರಾಮ. ಅದಕ್ಕೆ ಆ ಪಟ್ಟಾಭಿಷೇಕವನ್ನ ಯಾವಾಗ ಮಾಡಬೇಕು? ನಾವು ಗ್ರಂಥವನ್ನಿಟ್ಟಾಗ. ಅದಕ್ಕೆ ಮೌಲ್ವಿಗಳಾಗಿರ್ತಕ್ಕಂಥ ಮುಸಲ್ಮಾನರೆಲ್ಲರೂ ಇವತ್ತಿನ ದಿವಸ ಕುರಾನನ್ನು ಓದ್ತಾರೆ, ಆ ಗ್ರಂಥವನ್ನ ಪೂಜೆ ಮಾಡ್ತಾರೆ. ಪ್ರತಿಯೊಬ್ಬರು ಒಂದು ರಾಮಾಯಣ ಮಹಾಭಾರತ ಅಥವಾ ಒಂದು ಮಹಾಕಾವ್ಯವಾಗಿರ್ತಕ್ಕಂಥ ಭಾಗವತ ಪುರಾಣವನ್ನ ಇಟ್ಕೊಂಡಿದೀವ. ಸಂಕ್ಷಿಪ್ತವಾಗಿ ನಿಮಗೆ ಅದಕ್ಕೆ ಸಿಗಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬ ಮನೆಯಲ್ಲೂ ಯಾವ ಕಷ್ಟಗಳಿದ್ದರೂ ನೀವುಗಳು ಒಂದು ರಾಮಾಯಣ, ಒಂದು ಮಹಾಭಾರತ ಮತ್ತು ಭಾಗವತ ಪುರಾಣ ಮೂರನ್ನು ಒಟ್ಟಿಗೆ ವಿಶೇಷವಾಗಿ ಪುಟ್ಟದಾಗಿರ್ತಕ್ಕಂಥ ವಿಚಾರ ಹಿಂದೂ ಸಂಪ್ರದಾಯ ಧರ್ಮದಲ್ಲಿ ಇಟ್ಕೋಬೇಕು. ಗುರು ಗ್ರಂಥ ಸಾಬದಲ್ಲಿ ವಿಶೇಷವಾಗಿ ಗುರುನಾನಕ್ ಹೇಳಿದ್ರು, ಚಿನ್ಮುದ್ರಾ ಸ್ವರೂಪದಲ್ಲಿ ಗ್ರಂಥ ಒಂದಿದ್ರೆ ಸಾಕಂತೆ ಮನೆ ಕಷ್ಟಗಳೆಲ್ಲ ಪರಿಹಾರವಾಗತ್ತಂತೆ. ಒಂದು ದಿವಸ ಯಾವ್ದಾದ್ರು ನಿಮ್ಮ ಕಷ್ಟಕ್ಕೆ ಸುಮ್ಮನೆ ಹಂಗೆ ಮೆಲ್ಕಾಕಿ ಒಂದು ಪೇಜ್ ಅನ್ನು ತೆಗೆದಾಗ ಆ ಪೇಜ್ ಆ ಪುಟದಲ್ಲಿ ಏನ್ ಹೇಳುತ್ತೆ, ಏನನ್ನ ಓದ್ತೀಯೋ ನೀನ್ ನೆನೆಸ್ಕೊಂಡು ಆ ಪರಿಹಾರ ನಿನಗೆ ತಾನಾಗೆ ಸಿಗತ್ತೆ. ಅದಕ್ಕೆ ಶಿರ್ಡಿ ಸಾಯಿಬಾಬಾ ವಿಚಾರದಲ್ಲಿ ಬಾಬಾ ಅವರು ಕೂಡ ಏನ್ ಹೇಳಿದ್ರು, ಗುರು ಗ್ರಂಥನ ಅನುಗ್ರಹದಲ್ಲಿ ಯಾವತ್ತು ಗುರು ಹಿರಿಯರನ್ನ ತಗೋಬೇಕಾದ್ರೆ ನಿಮ್ಮ ಕಷ್ಟಗಳೇನಾದ್ರೂ ಇದ್ರೆ ಆ ಗುರು ಮುಖೇನ ದೇವದರ್ಶಾಮಿ ಹಿಂಗೆ ಪುಸ್ತಕವನ್ನ ಗುರು ಚರಿತ್ರೆಯನ್ನು ನಮಸ್ಕಾರ ಮಾಡಿ ಆ ಪುಟವನ್ನು ತೆಗಿಬೇಕಂತೆ. ಆ ಪುಟದಲ್ಲಿ ಏನು ಕಷ್ಟ ಇತ್ತು ಆ ಫಲ ಬರೆದಿರುತ್ತೆ. ನೋಡು, ನೀನು ಇವತ್ತು ದೇವಸ್ಥಾನಕ್ಕೆ ಹೋಗು, ಒಳ್ಳೇದಾಗತ್ತೆ. ಅಥವಾ ಈ ವಿಶೇಷವಾಗಿರ್ತಕ್ಕಂಥ ಸಕೂಬಾಯಿ ಅವಳೇನು ಮಾಡಿದ್ಲು, ಅವಳ ಕಷ್ಟಕ್ಕೆ ಪರಿಹಾರ ಏನು ಕೊಟ್ಟಿದ್ದೀನಿ ಅದು ಕರೆಕ್ಟಾಗಿ ನಿಮಗೆ ಗೊತ್ತಿಲ್ಲದೆ ಆ ಪುಟವನ್ನ ತೆಗಿತೀರಾ. ಹಾಗೆ ರಾಮಾಯಣ ಮಹಾಭಾರತ ಗ್ರಂಥಗಳನ್ನು ಮನೇಲಿಟ್ಕೊಂಡಾಗ ನಮ್ಮ ಕಷ್ಟಗಳು ಪರಿಹಾರ ಆಗಕ್ಕೆ ಆ ಪಟ್ಟಾಭಿರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡಕ್ಕೆ ಇಷ್ಟೇ ಮಾಡಬೇಕಾದ ನೀವು ಒಂದು ಹೋಮ, ರಾಮಾಯಣದ ಒಂದು ಅರ್ಥವನ್ನ ಬರೆದು ಪುಸ್ತಕವನ್ನ ಪೂರ್ತಿ ಜೋಡಿಸಿ ಶ್ರೀರಾಮ. ಎಷ್ಟೋ ಜನ ಬೈಕೊಂಡ್ರು, ಹೋಮಕ್ಕೆ ಯಾರಾದ್ರೂ ಹಾಕ್ತಾರೇನ್ರಿ ಅಂತ. ಎಲ್ಲಿಂದ ಬಂತು ಹಾಳೆಗಳು ಗೊತ್ತಾ ನಿಮಗೆ? ಹಾಳೆಗಳೆಲ್ಲ ಬಂದಿರತಕ್ಕಂಥದ್ದು ಮರ ವೃಕ್ಷಗಳಿಂದ. ಆ ವೃಕ್ಷಗಳ ಮುಖಾಂತರವೇ ಹಾಳೆಗಳು ಬಂದಿರೋದು. ಮತ್ತೆ ಅಗ್ನಿ ಸ್ವರೂಪವಾಗಿರತಕ್ಕಂಥ ಹವಿಸನ್ನ ಕೊಟ್ಟಾಗ ನೀವು ಬರೆದಿರ್ತಕ್ಕಂಥ ರಾಮನಾಮ ಏನು ಕಷ್ಟವನ್ನು ಹೊಂದಿದ್ರೆ ಅಗ್ನಿ ತಾನಾಗೇ ಎತ್ಕೊಂಡು ಹೋಗಿ ಪರಮಾತ್ಮನ ಪಾದಕ್ಕೆ ಖಂಡಿತವಾಗಲು ಕೊಡ್ತಾನೆ. ಇದು ಸತ್ಯ. ಅದಕ್ಕೆ ಭಯ ಪಟ್ಟಿರ್ತಕ್ಕಂಥವ್ರು ಅಯ್ಯೋ ಪೇಪರ್ ಸುಟ್ಟು ಬಿಡ್ತೀರಾ, ಕೂತ್ಕೊಂಡಾಗ ಪೇಪರ್ ತುಳಿದು ಬಿಡ್ತೀರಾ, ಪೇಪರ್ ಮೇಲೆ ಕೂತ್ಕೊಂತೀರಾ, ಹೀಗೆ ಎಲ್ಲದರಲ್ಲೂ ನೀವು ಹುಡ್ಕೊಂತ ಕೂತ್ಕೊಂಡ್ರೆ ಜಗತ್ತಲ್ಲಿ ಓಡಾಡ್ಲೇಬಾರ್ದು. ಇದ್ರ ಮೇಲೆ ದೇವರು, ಅದ್ರ ಮೇಲೆ ದೇವರು, ಅದ್ರ ಮೇಲೆ
ಭಾವನೆಗಳು. ಯದ್ಭಾವಂ ತದ್ಭವತಿ. ನೀವು ಅದೇನು ಅನ್ಕೋಬೇಕು, ಈ ಗ್ರಂಥ ನಾನು ತಗೊಂಡಿದ್ದೀನಿ, ಈ ಹವಿಸ್ಸನ್ನ ತುಪ್ಪ ಅಂತ ಅನ್ಕೊಂತಾ ಇದ್ದೀನಿ, ಇದನ್ನ ಪರಮಾತ್ಮನ ಪಾದಕ್ಕೆ ಬರೆದಿರ್ತಕ್ಕಂಥ ಗ್ರಂಥ ಅಷ್ಟು ಅರ್ಪಿಸ್ತಾ ಇದೆ ಅಂತ ಹೋಮಕ್ಕೆ ಹಾಕಬೇಕು. ಆ ರೀತಿಗೋಸ್ಕರ ಶ್ರೀರಾಮ ಜಯಂ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ ಅಂದ್ರು ಯಾಗಶಾಲೆಯನ್ನ, ಲೋಕವೆಲ್ಲ ಸದಾಕಾಲ ನೋಡ್ತಕ್ಕಂಥ ಯಾಗಶಾಲೆನ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮುಖಾಂತರವಾಗಿ ನಾ ಭೂತೋ ನ ಭವಿಷ್ಯತಿ, ಜಗತ್ತಲ್ಲೇ ಅಷ್ಟು ದೊಡ್ಡ ಯಾಗಶಾಲೆ ಎಂದಿಗೂ ಆಗ್ಲಿಲ್ಲ, ಅದಾಗತ್ತೆ. ಆ ಲೋಕ ಕಲ್ಯಾಣಾರ್ಥವಾಗಿ ನೀವು ಶ್ರೀರಾಮ ಜಯಂ ಬರಿತಾ ಇರ್ತಕ್ಕಂಥದ್ದು, ರಾಮ ಅಂತ ಬರಿತಾ ಇರೋದು, ಬರೀ ಶ್ರೀರಾಮ ಅಂತ ಬರಿತಾ ಇರೋದು, ಏನನ್ನಾದ್ರೂ ಬರೆದಿರ್ತಕ್ಕಂಥ ಅಷ್ಟು ಗ್ರಂಥಗಳನ್ನ ಎಷ್ಟು ಮಟ್ಟಕ್ಕೆ ಸಾಧ್ಯವೋ ಅಷ್ಟು ತಗೊಂಬನ್ನಿ. ವಿಶೇಷ ಪೂರ್ವಕವಾಗಿ ಪಟ್ಟಾಭಿಷೇಕವನ್ನ ಪ್ರತಿ ವರ್ಷದಲ್ಲಿ ನಿಮ್ಮ ಮನೇಲಿ ಮಾಡಬೇಕಾದಿಷ್ಟೇ. ಒಂದು ರಾಮಯಜ್ಞವನ್ನ ನಮಸ್ಕಾರ ಮಾಡಿ, ಒಂದು ಗಣಪತಿ ಹೋಮದ ಸಮೇತವಾಗಿ ಆವತ್ತಿನ ಸಹ ಪಾನಕ ಕೋಸಂಬರಿ, ಆ ಬೆಲ್ಲದ ಪಾನಕವನ್ನ ಮಾಡಿ ನಾವುಗಳು ಆ ಬೇಲದ ಹಣ್ಣಿನ ಮುಖಾಂತರವಾಗಿ ಪಾನಕವನ್ನ ಹಂಚಿದಾಗ ರಾಮನವಮಿಗೆ ಮಾತ್ರ ಮಾಡೋದಲ್ಲ, ಆ ವಿಚಾರವನ್ನ ನಾವು ತಿಳ್ಕೋಬೇಕು. ಆ ರಾಮನವಮಿಗೆ ಮಾತ್ರ ಮಾಡಿರತಕ್ಕಂಥ ವಿಚಾರದಲ್ಲಿ ಇವತ್ತು ಲಂಕೆಯಲ್ಲಿ ಏನು ದಹನವಾಯಿತು, ಅಗ್ನಿ ದಹನ ಅಂದ್ರೆ ಅಂದು ಹಚ್ಚಿರ್ತಕ್ಕಂಥ ಕಿಚ್ಚು ಯಾರಿಂದ, ಇದೇ ಆಂಜನೇಯ. ಅವನೇ ಮುಗಿಸ್ಬೋದಾಯ್ತು, ಅಯ್ಯೋ ರಾಮ ಬೇಕಾಗಿಲ್ಲ, ನಾನೊಬ್ಬನೇ ಈ ಬೆಂಕಿ ಹಚ್ಚಿ ಬಂದ್ಬಿಟ್ರೆ ರಾವಣ ಲಂಕೆ ಪೂರ್ತಿ ಧ್ವಂಸ ಅಂತ ಹೇಳ್ಬೋದಾಯ್ತು. ಆದ್ರೆ ಅವನು ಹಾಗೆ ಮಾಡಿಲ್ಲ. ಏನ್ ಮಾಡ್ದ, ನನ್ನ ರಾಮ, ನನ್ನ ಪಟ್ಟಾಭಿರಾಮ, ಅವನಿಗಿರ್ತಕ್ಕಂಥ ಗೌರವ ನಾನು ಕುಂತು ಕೊಡ್ತಾ ಇರಬಾರ್ದು, ಅದಕ್ಕೆ ರಾಮನೇ ಬರ್ಲಿ, ಆದ್ರೆ ಸ್ವಲ್ಪ ಮಟ್ಟಿಗೆ ಅವನ ಶಿಷ್ಯ ಆಗಿರ್ತಕ್ಕಂಥ ನನ್ನ ಜಲಕ್ನ ರಾವಣ ನೋಡ್ಲಿ ಅಂತ ಬಾಲದ ಮೇಲೆ ಎತ್ತರ ಕೂತ್ಕೊಂಡ. ಅದೇ ಬಾಲದಿಂದ ಇಡೀ ಲಂಕೆಯನ್ನ ದಹನವನ್ನ ಮಾಡ್ದ. ಇವತ್ತು ತೋರಿಸ್ಕೊಟ್ಟಿದ್ದೇನು ಅಂದ್ರೆ ಗುರು ಮರ್ಯಾದೆಯನ್ನ ಅಂದೇ ಆಂಜನೇಯ ತೋರಿಸ್ಕೊಟ್ಟ. ಆದ್ರೆ ನೀವುಗಳು ತೋರಿಸ್ಕೊಡ್ತಿರೋದೇನು, ಗುರು ನಿಂದನೆ, ಗೋ ಹತ್ಯೆ, ಹೀಗೆಲ್ಲ ಬಿಟ್ಟು ಬಿಸಾಕಿ ಲೋಕವೆಲ್ಲ ಸಂರಕ್ಷಣೆ ಮಾಡಕ್ಕೆ ರಾಮಾಭಿರಾಮ. ಅದಕ್ಕೆ ನಾವೇನು ಅಂದ್ರೆ ಧರ್ಮ ಚಿಂತನೆಲ್ಲ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪಟ್ಟಾಭಿಷೇಕಕ್ಕೆ ನಿಮ್ಮ ಮನೇಲಿ ಏನಿರಬೇಕು, ಹೇಗೆ ಮುಸಲ್ಮಾನ್ ಬಾಂಧವರು ಎಲ್ಲರೂ ಏನು ಇಟ್ಕೊಂಡಿದ್ದಾರೆ, ಕುರಾನ್ ಇಟ್ಕೊಂಡಿದ್ದಾರೆ. ಎಲ್ಲ ಗ್ರಂಥಗಳು ಹೇಗೆ ಇಟ್ಕೊಂಡಿದ್ದಾರೆ, ಗುರುನಾನಕ್ ಭವನ್ನಲ್ಲಿ ಎಲ್ಲರೂ ಹಾಗೆ ಇಟ್ಕೊಂಡಿದ್ದಾರೆ. ನಮ್ಮಲ್ಲಿ ಯಾವ್ದಾದ್ರು ಮನೆಯಲ್ಲಿ ಒಂದು ಪುಸ್ತಕ ರಾಮಾಯಣ, ನಾಳೆ ನಿಮ್ಮ ಮೊಮ್ಮಕ್ಕಳು ಬರ್ದು ಕೇಳ್ತಾರೆ ಯಾರ ರಾಮ ಯಾರಿ ಸೀತಾ ಅಂತಾರೆ, ಅವತ್ತಿನ ದಿವಸ ಉತ್ತರ ಕೊಡದೇ ಇರಿ, ನಿಮ್ಮ ಯೋಗ್ಯತೆಗೆ ಮರ್ಯಾದೆ ಇರುತ್ತಾ. ಅದಕ್ಕೆ ಹೇಳೋದು, ಹಳೆ ಸಂಸ್ಕಾರಗಳನ್ನ, ಹಳೆ ಸಂಸ್ಕೃತಿಗಳನ್ನ ಅಳಿತಕ್ಕಂಥ ವಿಚಾರವನ್ನ ಮಾಡಬೇಡಿ. ನಾವು ಗೌರವ ಶಾಲೆಗೆ ರಾಮ ಯಾರು, ಪಟ್ಟಾಭಿರಾಮ ಯಾರು, ಆ ಪಟ್ಟಾಭಿರಾಮನ ಜೊತೆಗೆ ದ್ವಾಪರಯುಗದಲ್ಲಿ ಕೃಷ್ಣ ಯಾರು, ಎಷ್ಟು ಚೆನ್ನಾಗಿ ಲೀಲೆಗಳನ್ನಾಡ್ದ. ಇದನ್ನೆಲ್ಲ ಪಾಠ ಕಲಿಸ್ಕೊಡಕ್ಕೆ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಅಭಿಮನ್ಯು ಎಷ್ಟು ಕಷ್ಟಪಟ್ಟ ಆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ. ನೀವು ನಾವು ಎಲ್ಲರೂ ಇಂಥ ಒಂದು ಭಾರತ ದೇಶದಲ್ಲಿ ಚಕ್ರವ್ಯೂಹದಲ್ಲಿದ್ದೀವಿ. ಈ ಕಡೆ ರಾಜಕೀಯ ವ್ಯಕ್ತಿಗಳು, ಆ ಕಡೆ ಹೊಲಸು ದುಡ್ಡು, ಈ ಕಡೆ ಇರತಕ್ಕಂಥ ಅಗೌರವಾಗಿರ್ತಕ್ಕಂಥ ಸ್ತ್ರೀ ಧರ್ಮ, ಈ ಕಡೆ ಇರತಕ್ಕಂಥ ಕೆಲಸ ಕಾರ್ಯ ಇಲ್ಲದೆ ದಾರಿದ್ರ್ಯ. ಒಂದು ಕಡೆ ದಾರಿದ್ರ್ಯದಲ್ಲಿ ಇರ್ತಕ್ಕಂಥವ್ರು, ಒಂದು ಸರಿ ಕೋಟ್ಯಾಧೀಶ್ವರರು. ಈ ಮಧ್ಯದಲ್ಲಿರ್ತಕ್ಕಂಥ ಚಕ್ರವ್ಯೂಹದಿಂದ ಹೊರಗಡೆ ಹೇಗೆ ಬರೋದು, ಎಲ್ರೂ ಒಂದು ಪರಿಪೂರ್ಣವಾಗಿರ್ತಕ್ಕ ಅನುಗ್ರಹವನ್ನ ಇವತ್ತೇ ಹೋಗಿ ಒಂದು ರಾಮಾಯಣ, ಒಂದು ಮಹಾಭಾರತ, ಒಂದು ಭಾಗವತ ಪುರಾಣ, ಯಾರ ಮನೆಯಲ್ಲಿ ಕಾಯ ವಾಚ ಮನಸ್ಸ ಈ ಮೂರು ಇರುತ್ತೋ ಅವರಿಗೆ ಯಾವತ್ತು ಪಟ್ಟಾಭಿಷೇಕ. ಅಂದರೆ ನಿಮ್ಮ ಮನೆ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಖಂಡಿತ ಈ ಮೂರು ಗ್ರಂಥಗಳು ನಮ್ಮ ಮನೆಗಳಲ್ಲಿ ಇಲ್ಲದೆ ಇದ್ರೆ ಜೀವನ ಪರ್ಯಂತ ನಿಮಗೆ ಕಷ್ಟಗಳು ತಪ್ಪಿಲ್ಲ. ಸತ್ಯ ಸತ್ಯ ಸತ್ಯ.